ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ಅಕ್ಕಿ ಹಪ್ಪಳ ಮಾಡೋದಕ್ಕೆ ಯೋಚಿಸ್ತಿದ್ರೆ ಈ ಒಂದು ಹೊಸ ರೀತಿಯಲ್ಲಿ ಬಿಸಿಲು ಇಲ್ಲದೆ ನಿಮಿಷದಲ್ಲೇ ಕೂಡ ನೀವು ಈ ಹಪ್ಪಳನ ಮಾಡ್ಬೋದು. ಖಂಡಿತ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಹಪ್ಪಳ ರೆಸಿಪಿ. ಸೊ ಈ ಹಪ್ಪಳ ಮಾಡೋದಕ್ಕೆ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ. ನಾವು ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿಯನ್ನು ನಾನು ತಗೊಂಡಿರೋದು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಇನ್ನೊಂದು ಬೌಲಿಗೆ ಫಸ್ಟು ಹಾಕ್ಕೊಳ್ಳೋಣ. ನೋಡಿ, 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿ ಕೂಡ ಉಪಯೋಗಿಸಿ ಮಾಡ್ಬೋದು. ಖಂಡಿತ ಹಪ್ಪಳ ಮಾಡೋದಕ್ಕಂತೂ ಜಾಸ್ತಿ ಅಂತೂ ಟೈಮ್ ತಗೊಳ್ಳೋದಿಲ್ಲ. ತುಂಬಾ ಬೇಗ ಈ ಹಪ್ಪಳನ ನೀವು ಮನೆಯಲ್ಲಿ ಮಾಡ್ಕೋಬೋದು. ಹಾಗೆ ಬಿಸಿಲು ಕೂಡ ಬೇಕಾಗೋದಿಲ್ಲ. ನೋಡಿ, ಇವಾಗ ನಾನು ಈ ಒಂದು ಅಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿ, ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. 1 ಕಪ್ ಆಗೋಷ್ಟು ನೀರನ್ನು ಹಾಕಿ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು 12 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕಾಗುತ್ತೆ. ನೀವು ಬೆಳಿಗ್ಗೆ ಹಪ್ಪಳ ಮಾಡ್ತೀವಿ ಅಂದರೆ ಸಂಜೆ ನೀವು ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕೋಕ್ಕೆ ಬಿಟ್ಬಿಡಬೇಕು. ಸೊ ಅಕ್ಕಿ ಚೆನ್ನಾಗಿ ನೆಂದ ನಂತರ ಬೆಳಿಗ್ಗೆ ನೀವು ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ತುಂಬಾ ಬೇಗ ನೀವು ಈ ಒಂದು ಅಕ್ಕಿ ಹಪ್ಪಳನ ಮಾಡ್ಕೊಳ್ಬೋದು. ಈಗ ನೋಡಿ, ಒಂದು 12 ಗಂಟೆಗಳ ಕಾಲ ನಾನು ನೀರಲ್ಲಿ ಚೆನ್ನಾಗಿ ಅಕ್ಕಿನ ತೊಳೆದು ನೆನೆ ಹಾಕಿದ್ದೀನಿ. ನೋಡ್ಬೋದು, ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಕಟ್ಟಾಗುತ್ತೆ ಈ ಥರ ನಾವು ಪ್ರೆಸ್ ಮಾಡಿದ್ರೆ. ನೋಡಿ, ತುಂಬಾ ಚೆನ್ನಾಗಿ ನೆಂದಿದೆ. ಸುಮಾರು ಒಂದು 12 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ನಾನು. ಸೊ ಹಾಗಾಗಿ ಇವಾಗ ಚೆನ್ನಾಗಿ ನೆಂದಿದೆ. ಇಷ್ಟು ನೆಂದರೆ ಸಾಕು. ಬೇಕು ಅಂದರೆ ನೀವು ಒಂದು ದಿನ ಪೂರ್ತಿ ಕೂಡ ನೆನೆ ಹಾಕ್ಬೋದು. ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಇದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಅಕ್ಕಿಲಿರುವಂತಹ ನೀರನ್ನು ತೆಗೆದು ಈಗ ಬರೀ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಹಾಕಿ ಬೇಕು ಅಂದರೆ ರುಬ್ಬಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ನೀರನ್ನು ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ರಿ. ತುಂಬಾ ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನಾನು. ತುಂಬಾ ನುಣ್ಣಗಿರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ನೋಡ್ಬೋದು, ಇವಾಗ ಇಷ್ಟು ಆಗಿದೆ. ನೀರು ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ತಗೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ರುಬ್ಬಿರೋಂತಹ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫಸ್ಟು. ಈ ಒಂದು ಹಪ್ಪಳ ಮಾಡೋದಕ್ಕೆ ಜಾಸ್ತಿ ಟೈಮು ಇರೋದಿಲ್ಲ. ಖಂಡಿತ ಈ ಒಂದು ಹೊಸ ರೀತಿಯ ಒಂದು ಹಪ್ಪಳ ಮಾಡುವಂಥ ವಿಧಾನ ಅಂತ ಹೇಳ್ಬೋದು. ಖಂಡಿತ ನಿಮಿಷದಲ್ಲೇ ನೀವು ಈ ರುಚಿಯಾದಂತಹ ಹಪ್ಪಳನ ಮಾಡ್ಕೊಳ್ಬೋದು. ಸೊ ಈಗ ನೋಡಿ, ರುಬ್ಬಿರುವಂಥ ಮಿಶ್ರಣನ ಒಂದು ಬೌಲಿಗೆ ಹಾಕಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಜೀರಿಗೆನ ಸ್ವಲ್ಪ ಚಚ್ಚಿ ಕೂಡ ಹಾಕ್ಕೊಳ್ಬೋದು. ಸೊ ನಂತರ ಕರಿಬೇವನ್ನ ನಾನು ಒಂದು 2ರಿಂದ 3 ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋದ ನಂತರ ಇದಕ್ಕೆ ನಿಮಗೆ ಸ್ವಲ್ಪ ಇದು ಗಟ್ಟಿ ಅನ್ನಿಸ್ತಾ ಇದ್ದರೆ ಖಂಡಿತ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹೋಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಸ್ಪೂನ್ ಅಥವಾ 2 ಸ್ಪೂನ್ ನೀರನ್ನು ಹಾಕ್ಕೊಂಡೇ ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕೆಂದರೆ ಒಂದೇ ಸಲ ಹಿಟ್ಟಿಗೆ ನೀರು ಜಾಸ್ತಿ ಆದರೆ ಖಂಡಿತ ಹಪ್ಪಳ ಅಂತೂ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಂತರ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂದು 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಇದನ್ನು ನಾನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ, ಹಾಗೆ ಮೇಲಿಟ್ಟಿದ್ದೀನಿ. ನಂತರ ಇವಾಗ ಇಲ್ಲಿ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ನೋಡ್ಬೋದು, ನೀವು ಈ ಥರ ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ. ನೋಡಿ, ಈ ಥರ ಕಾಟನ್ ಬಟ್ಟೆನ ನಾವು ಈ ಒಂದು ಪಾತ್ರೆಗೆ ಈ ರೀತಿಯಾಗಿ ಟೈಟಾಗಿ ಕಟ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಕಟ್ಟೋಣ. ಸೊ ನೀವು ಈ ಥರ ಕಟ್ಟೋಕ್ಕಾಗಲ್ಲ ಅಂದರೆ ಖಂಡಿತ ಒಂದು ದಾರದ ಸಹಾಯದಿಂದ ಕೂಡ ನೀವು ಟೈಟಾಗಿ ಕಟ್ಬೋದು ಬಟ್ಟೆನ. ನೋಡಿ, ನಾನು ಒಂದು
ದಾರ ತೊಗೊಂಡು ಇದನ್ನು ಈ ರೀತಿ ಕಟ್ಟಿದ್ದೀನಿ. ಸೊ ಹೀಗೆ ಟೈಟಾಗಿ ಕಟ್ಬಿಟ್ರೆ ಕರೆಕ್ಟಾಗಿರುತ್ತೆ. ನೋಡಿ, ನೀರನ್ನು ಸಾಧ್ಯವಾದಷ್ಟು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ನೀವು ಒಂದು ಸ್ಟೀಮಲ್ಲಿ ನಾವು ಈ ಹಪ್ಪಳನ ಬೇಯಿಸೋದು. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಬಟ್ಟೆನ ಕಟ್ಟಿ ಈಗ ಸ್ಟವ್ ಮೇಲಿಟ್ಟು ನಂತರ ನೀರು ಸ್ವಲ್ಪ ಕುದಿ ಬರ್ತಾ ಇರಬೇಕು. ಓಕೆ, ಅದರ ಹಬೆ ಬರ್ತಾ ಇರಬೇಕು ಬಟ್ಟೆ ಮೇಲೆ. ಆಗ ನಾವು ಈಗ ಹಪ್ಪಳನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಹಾಕಿದ ನಂತರ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ. ನೋಡಿ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹಪ್ಪಳ ಮಾಡ್ಕೋಬೋದು. ತುಂಬಾ ಬೇಗ ಆಗುತ್ತೆ. ಈ ಒಂದು ರೈಸ್ ಪಾಪಡ್ನ ಖಂಡಿತ ಮನೆಯಲ್ಲಿ ತಯಾರಿಸಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ನೋಡಿ, ಈಗ ಆಗಿದೆ. ಒಂದು 2ರಿಂದ 3 ಸೆಕೆಂಡ್ಸ್ ತೊಗೊಳುತ್ತೆ ಅಷ್ಟೇ, ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಚಾಕುವಿನ ಸಹಾಯದಿಂದ ಸೈಡಲ್ಲೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ನಿಧಾನವಾಗಿ ಸೈಡಲ್ಲೆಲ್ಲ ಬಿಡಿಸ್ಕೊಳ್ಳಿ. ನಿಧಾನವಾಗಿ ಬಿಡಿಸ್ಕೊಳ್ಳಿ. ಇದನ್ನು ಏನು ತೊಂದರೆ ಆಗೋದಿಲ್ಲ, ಹಾಗೆ ಕಟ್ ಕೂಡ ಆಗೋದಿಲ್ಲ. ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಲ್ಲಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಬಿಡಿಸ್ಕೊಳ್ಳೋಣ. ಒಂದು ಸ್ಪೂನಿಂದ ಆದರೂ ಆಗುತ್ತೆ ಅಥವಾ ಚಾಕುವಿನಿಂದ ಆದರೂ ಆಗುತ್ತೆ. ನೋಡಿ, ಆರಾಮಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ಈಗ ಒಂದು ಮಗ್ಚಕೈಯ ಯಾವುದಾದ್ರೂ ಒಂದು ತಗೊಳ್ಳಿ. ನೋಡಿ, ಅದರಲ್ಲಿ ನಿಧಾನವಾಗಿ ನೀವು ಇದನ್ನು ತೆಕ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ, ಎಲ್ಲೂ ಕೂಡ ಬಟ್ಟೆಗೆ ಅಂಟೋದಿಲ್ಲ. ಅಷ್ಟು ನೀಟಾಗಿ ನೀವು ಈ ಹಪ್ಪಳನ ತೆಗಿಬೋದು. ತುಂಬ ಬೇಗ ಆಗುತ್ತೆ. ಒಂದು 2 ಸೆಕೆಂಡಲ್ಲಿ ನಿಮಗೆ ಒಂದು ಹಪ್ಪಳನ ಖಂಡಿತ ನೀವು ಮಾಡ್ಕೋಬೋದು. ಸೊ ಒಂದು 10ರಿಂದ 15 ನಿಮಿಷದಲ್ಲಿ ನೀವು ಬೇಕಾದಷ್ಟು ಹಪ್ಪಳನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಒಳ್ಳೆ ಟ್ರಾನ್ಸ್ಪರೆಂಟಾಗಿ ತುಂಬಾ ಚೆನ್ನಾಗಿ ಈ ಹಪ್ಪಳ ಬಂದಿದೆ. ಈ ಅಕ್ಕಿ ಹಪ್ಪಳ ಮಾಡೋದಕ್ಕೆ ಖಂಡಿತ ಒಂದು ಸಲನಾದರೂ ಈ ರೀತಿಯಾಗಿರುವಂಥ ರುಚಿಯಾದಂತಹ ಅಕ್ಕಿ ಹಪ್ಪಳನ ಮಾಡಿ ಒಂದು ಹೊಸ ವಿಧಾನದಲ್ಲಿ. ನೋಡಿ, ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಒಣ ಹಾಕೋಕ್ಕೆ ಬಿಟ್ಟಿದ್ದೀನಿ. ಸೊ ಇದನ್ನು ನಾವು ಒಂದು 12 ಅವರು ಮನೆಯಲ್ಲಿ ನಾನು ಇದನ್ನು ಒಣ ಹಾಕೋದಕ್ಕೆ ಬಿಡ್ತಾ ಇದ್ದೀನಿ. ಫ್ಯಾನ್ ಗಾಳಿಯಲ್ಲಿ ಬಿಡ್ತಾ ಇದ್ದೀನಿ. ಸೊ ನೀವು ಆಚೆ ಒಣ ಹಾಕ್ತೀವಿ ಅಂದರೆ ಒಂದು ಅರ್ಧ ದಿನದಲ್ಲೇ ಒಣಗೋಗುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನೋಡ್ಬೋದು ನೀವು. ಇವಾಗ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ. ಯಾಕೆಂದರೆ ಇದಕ್ಕೆ ಸೋಡಾ ಪುಡಿ ಏನು ಕೂಡ ಉಪಯೋಗಿಸಿಲ್ಲ ನಾವು. ಬರೀ ಅಕ್ಕಿಯಿಂದನೇ ಮಾಡಿರೋ ಅಂತಹ ಒಂದು ಹಪ್ಪಳ. ಸೊ ಈಗ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ. ಕಾದ ನಂತರ ನಾನು ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಪ್ಪಳನ ಹಾಕಿದ ನಂತರ ಟರ್ನ್ ಮಾಡಿ 2 ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ಅಕ್ಕಿ ಹಪ್ಪಳ ಮಾಡೋದಕ್ಕೆ ಖಂಡಿತ ಯೋಚಿಸ್ತಿದ್ರೆ ಈ ಒಂದು ಹೊಸ ರೀತಿಯಲ್ಲಿ ಬಿಸಿಲು ಇಲ್ಲದೆ ನಿಮಿಷದಲ್ಲೇ ಹಪ್ಪಳನ ಮಾಡ್ಬೋದು. ಸೊ ಈಗ 2 ಕಡೆ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ನಾನು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ಸುಮಾರು ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಎಲ್ಲದನ್ನು ಕೂಡ ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾವಲ್ ಕಿ ಪಾಪಡ್ ರೆಡಿಯಾಗಿದೆ.